ಹಾಯ್ ಹಲೋ ಫ್ರೆಂಡ್, ಜಯ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಕೊಬ್ಬರಿ ಎಣ್ಣೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ವರಲಕ್ಷ್ಮಿ ಹಬ್ಬಕ್ಕೆ ತಿಂಡಿಗಳು ಮಾಡೋದಕ್ಕೆ ಅಂತ ಕೊಬ್ಬರಿನ ಹೊಡೆದಿದ್ವಿ. ಅದರಲ್ಲಿ ಸ್ವಲ್ಪ ಕೊಬ್ಬರಿ ಹಾಳಾಗಿತ್ತು, ಅದನ್ನು ವೇಸ್ಟ್ ಮಾಡ್ದೇ ಕೊಬ್ಬರಿ ಎಣ್ಣೆನ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿರೋಂಥ ಕೊಬ್ಬರಿನ ತೊಗೊಂಡಿದ್ದೀನಿ. ಪೂರ್ತಿ ಹಾಳಾಗಿ ಡಸ್ಟ್ ಹಿಡ್ದಿರೋಂಥ ಕೊಬ್ಬರಿಲಿ ಕೊಬ್ಬರಿ ಎಣ್ಣೆ ಮಾಡೋದಕ್ಕಾಗೋದಿಲ್ಲ. ನಾನಿಲ್ಲಿ 1 kg ಕೊಬ್ಬರಿ ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ. ಕುದಿಸಿರೋಂಥ ನೀರಿಗೆ ಚಿಕ್ಕ ಚಿಕ್ಕದಾಗೆ ಹಚ್ಚಿಟ್ಕೊಂಡಿರೋಂಥ ಕೊಬ್ಬರಿ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಪೀಸ್ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡಿದ್ದೀನಿ. ನೀರು ಕುದಿಸ್ಬಿಟ್ಟು ಅದರಲ್ಲಿ ಕೊಬ್ಬರಿ ಪೀಸ್ ಹಾಕ್ಕೊಂಡ್ರೆ ಸಾಕು. ಕೊಬ್ಬರಿ ಹಾಕಿದ್ಮೇಲೆ ಕುದಿಸೋದೇನು ಬೇಡ. ಈ ರೀತಿ ಮಾಡೋದ್ರಿಂದ ಒಣ ಕೊಬ್ಬರಿ ಸ್ವಲ್ಪ ಹಸಿ ಕಾಯಿ ಥರ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಕೊಬ್ಬರಿ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ತಗೊಂಡಿರೋಂಥ ಎಲ್ಲ ಕೊಬ್ಬರಿ ಪೀಸ್ನು ಇದೇ ರೀತಿ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗೆ ಪೇಸ್ಟ್ ಮಾಡಿದ್ದೀನಿ. ಒಂದು ಪಾತ್ರೆಗೆ ತೆಳುವಾದ ಬಟ್ಟೆ ಕಟ್ಟಿ ರುಬ್ಬಿರೋಂಥ ಕೊಬ್ಬರಿ ಪೇಸ್ಟನ್ನು ಹಾಕಿ ಈ ರೀತಿಯಾಗಿ ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ನಾನು 1 kg ಅಥವಾ 1.25 kg ಆಗೋಷ್ಟು ಕೊಬ್ಬರಿನ ತಗೊಂಡಿದ್ದೆ. ಅದಕ್ಕೆ ಇಷ್ಟು ತೆಂಗಿನಕಾಯಿ ಹಾಲು ಬಂದಿದೆ. ಈ ಹಾಲನ್ನು ನಾನು 2 ಪ್ಲಾಸ್ಟಿಕ್ ಕವರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ 2 ಪ್ಲಾಸ್ಟಿಕ್ ಕವರ್ಗೆ ಹಾಕಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೈಟಾಗಿರೋ ಪ್ಲೇಸಲ್ಲಿ ಕಟ್ಟಿಡ್ತಾಯಿದ್ದೀನಿ. ನೆಲಕ್ಕೆ ತಾಗಬಾರ್ದು, ಆ ಥರ ಕಿಟಕಿ ಕಂಬಿಗೆ ಕಟ್ಟಿಟ್ಟಿದ್ದೀನಿ. ಇದನ್ನು ನೈಟ್ ಫುಲ್ಲು ಹಾಗೇ ಬಿಡಬೇಕು. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಗಟ್ಟಿಯಾದ ಹಾಲೆಲ್ಲ ಮೇಲ್ಗಡೆ ನೀರೊಂದು ಕಡೆ ಸ್ಟೋರ್ ಆಗಿದೆ. ಈಗ ಇದನ್ನು ನಾನು ಒಂದು ಕತ್ರಿನಲ್ಲಿ ಸೈಡಲ್ಲಿ ಕಟ್ ಮಾಡಿ ಕೆಳಗಡೆ ಇರೋ ನೀರಿನ ಅಂಶ ಎಲ್ಲ ತೆಗಿತಾ ಇದ್ದೀನಿ. ನೀರೆಲ್ಲ ಹೋದ್ಮೇಲೆ ಕೈಯಿಂದ ಈ ಥರ ಲಾಕ್ ಮಾಡಿ ತೆಗೆದಿಟ್ಕೋಬೇಕು ಕವರನ್ನು. 2 ಕವರಲ್ಲಿರೋ ನೀರನ್ನು ಇದೇ ರೀತಿ ತೆಗೆದಿದ್ದೀನಿ. ಈಗ ಅದರಲ್ಲಿರೋವಂಥ ಗಟ್ಟಿ ಕೊಕೊನಟ್ ಮಿಲ್ಕನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 2 ಕವರಲ್ಲಿರೋ ಗಟ್ಟಿಯಾದ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಲು ಕಡಿಮೆ ಇದ್ದರೂ ಕೂಡ ಸ್ವಲ್ಪ ಪಾತ್ರೆ ದೊಡ್ಡದೇ ತೊಗೋಬೇಕು. ಯಾಕಂದರೆ ಕುದಿಬೇಕಾದ್ರೆ ಅದು ಸುತ್ತಲೂ ಸಿಡಿಯುತ್ತೆ. ಅದರಿಂದ ದೊಡ್ಡ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ತೆಂಗಿನಕಾಯಿ ಹಾಲಿರುವಂಥ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ನೈಟ್ ಫುಲ್ ಕಟ್ಟಿದಾಗ ಹಾಲೆಲ್ಲ ಫುಲ್ ಗಟ್ಟಿಯಾಗಿ ಮೊಸರು ಥರ ಇರುತ್ತೆ. ಅದು ಬಿಸಿ ತಾಗಿದ್ಮೇಲೆ ಸ್ವಲ್ಪನೇ ಕರಗಿ ಈ ಥರ ಮಾಮೂಲಿ ಹಾಲು ಥರನೇ ಆಗುತ್ತೆ. ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು. ಈ ರೀತಿ ಇರುವಂಥ ತೆಂಗಿನಕಾಯಿ ಹಾಲು ಹೀಗೆ ಗಟ್ಟಿಯಾಗೋದಕ್ಕೆ ನನಗೆ ಅರ್ಧ ಗಂಟೆಯಷ್ಟು ಟೈಮನ್ನು ತಗೊಂಡಿದೆ. ಈ ರೀತಿ ಗಟ್ಟಿ ಆದಮೇಲೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಸುತ್ತಲೂ ಎಣ್ಣೆ ಬಿಟ್ಕೊಳ್ತಾ ಇದೆ. ನೋಡಿ, ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟಕ್ಕೆ 3/4 ಗಂಟೆಯಿಂದ 1 ಗಂಟೆಯಷ್ಟು ಟೈಮ್ ತಗೊಂಡಿದೆ. ನೋಡಿ, ಇದು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈಗ ಚೆನ್ನಾಗಿ ಎಣ್ಣೆನ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಒಂದು ಡಬ್ಬಿಗೆ ತೆಳುವಾದ ಬಟ್ಟೆನಲ್ಲಿ ಸೋಸಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಡಬ್ಬಿಗೆ ಸೋಸಿಟ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ರೆಡಿ ಆಗೋದಕ್ಕೆ 1 ಗಂಟೆಯಿಂದ 1.25 ಗಂಟೆಯಷ್ಟು ಟೈಮ್ ತೊಗೊಂಡಿದ್ದೆ. ನಾನಿಲ್ಲಿ 1 kgಯಿಂದ 1.25 kg ಕೊಬ್ಬರಿನ ತೊಗೊಂಡಿದ್ದೆ. ಅದಕ್ಕೆ 1/4 kgಗಿನ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಂದಿದೆ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆ ತುಂಬ ಶುದ್ಧ ಮತ್ತು ಶ್ರೇಷ್ಠವಾಗಿದೆ. ಇದನ್ನು ನಾವು ತಲೆಗೆ ಹಚ್ಚೋದಕ್ಕೆ, ಅಡುಗೆಗೆ ಅಥವಾ ದೇವರ ದೀಪಕ್ಕೆ ಕೂಡ ಉಪಯೋಗಿಸ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ದಿನದ ಯೂಸ್ಫುಲ್ ಟಿಪ್ಸ್: ಕೊಬ್ಬರಿ ಎಣ್ಣೆನ ಸೋಸಿ ತಗೊಂಡ್ಮೇಲೆ ಅದರ ತಳದಲ್ಲಿ ಉಳಿದಿರೋಂಥ ಗಸಿನ ಈ ರೀತಿ ಕೈಗೆ ಕಾಲಿಗೆ ಸ್ನಾನಕ್ಕಿಂತ ಮುಂಚೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಚರ್ಮ ತುಂಬ ಕಾಂತಿಯುಕ್ತ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.